SSC ಎಸ್ಪಿರೆಂಟ್ಸ್ಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಲ್ಲಿ ಕರೆದಿರತಕ್ಕಂಥ 25,487 ಹುದ್ದೆಗಳಿಗೆ ನೀವೇನಾದರೂ ಅರ್ಜಿಗಳನ್ನ ಸಲ್ಲಿಸಿದ್ದೀರಾ? 10ನೇ ತರಗತಿ ಪಾಸ್ ಆಗಿರತಕ್ಕಂಥ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರಿಗೆ ಕೂಡ ಇದರಲ್ಲಿ ಅರ್ಜಿಗಳನ್ನು ಸಲ್ಲಿಸೋಕೆ ಕಾಲಾವಕಾಶ ಇತ್ತು. ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದಿಲ್ಲ, ಕೇವಲ ನಿಮಗೆ 50 ದಿನಗಳ ಮಾತ್ರ ಎಕ್ಸಾಮಿಗೆ ಟೈಮಿಂಗ್ ಇದೆ. ಫೆಬ್ರವರಿ 23ನೇ ತಾರೀಕಿಗೆ ನಿಮ್ಮ ಎಕ್ಸಾಮ್ ಅನ್ನ ನಡೆಸ್ತೀವಿ ಅಂತ ಹೇಳಿ ಕನ್ಫರ್ಮೇಷನ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡಿದಾರೆ. ಕೇವಲ ನಿಮಗೆ ಏನಿಲ್ಲ ಅಂತಂದ್ರೆ 25 ಡೇಸ್ ಎಕ್ಸಾಮ್ ಕೂಡ ಕಂಡಕ್ಟ್ ಆಗುತ್ತೆ. ಸೊ 25,000 ಹುದ್ದೆಗಳಿದಾವೆ ಸರ್, ವೇಕೆನ್ಸಿಗಳನ್ನ ಜಾಸ್ತಿ ಮಾಡ್ತಾರೆ ಅಂತ ಕೇಳ್ತಾ ಇದ್ರೆ ಇದರಲ್ಲಿ ಇನ್ನೂ 25,000 ಹುದ್ದೆಗಳನ್ನ ಆಡ್ ಕೂಡ ಮಾಡ್ತಾರೆ. ಟೋಟಲಿ 50,000 ತನಕ ಹುದ್ದೆಗಳು ಇದರಲ್ಲಿ ಆಗ್ತಾವು. ಟೋಟಲಿ ನೋಡ್ಕೊಡ್ರಿ, ನೀವೇನಾದ್ರೂ ಅಪ್ಲಿಕೇಶನ್ ಅರ್ಜಿಗಳನ್ನ ಸಲ್ಲಿಸುವಾಗ ಏನಾದ್ರೂ ಕರೆಕ್ಷನ್ ಮಾಡ್ಕೊಳ್ಬೇಕು, ತಪ್ಪಾಗಿದೆ ಸರ್ ನಂದು ಅಡ್ರೆಸ್ಸು, ಡಿಸ್ಟ್ರಿಕ್ಟು, ತಾಲೂಕು, ಅದೇ ತರನಾಗಿ ಕೆಟಗರಿ ಏನಾದರೂ ಚೇಂಜ್ ಅನ್ನ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ಜನವರಿ 8ನೇ ತಾರೀಕಿನಿಂದ ಹಿಡಿದು ಜನವರಿ 10ನೇ ತಾರೀಕಿನವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದನ್ನ ಕರೆಕ್ಷನ್ ಅನ್ನ ಕೂಡ ಮಾಡ್ಕೊಳ್ಬಹುದು. ಓಕೆ, ನೀವೇನಾದ್ರೂ SSCGD ಕೋಚಿಂಗ್ ಅನ್ನ ಬೇಕಾಗಿತ್ತಪ್ಪ ಅಂದ್ರೆ ಸೊ ನಮ್ಮ SZ ಡಿಫೆನ್ಸ್ ಅಕಾಡೆಮಿಲಿ ಟೋಟಲಿ ಬಂದ್ಬಿಟ್ಟು ನಮ್ಮ ಹತ್ರ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಸೊ ಇಬ್ಬರಿಗೆ ಕೂಡ ನಾವು ಅವಕಾಶವನ್ನ ಕೊಡ್ತಾ ಇದೀವಿ. ಇದು 4ನೇ ಬ್ಯಾಚ್ ಆಗಿರುತ್ತೆ ಸ್ನೇಹಿತರೆ. ನಮ್ಮ SSCGD ಕೊನೆ ಬ್ಯಾಚ್ನೇ ಅನ್ಕೊಳ್ಬಹುದು, ಇದು ಲಾಸ್ಟ್ ಬ್ಯಾಚ್ ಆಗಿರ್ತದೆ. ನೀವೇನಾದ್ರೂ ಅನ್ಕೊಂಡಿರ್ತಕ್ಕಂಥ ಸ್ಕೋರ್ ಮಾಡಿಕೊಂಡು ನಾನು 100ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿ ನಾನು SSCಯಲ್ಲಿ ಸೆಲೆಕ್ಷನ್ ಆಗಬೇಕು ಅನ್ಕೊಂಡಿದ್ದೀರಪ್ಪ ಅಂದ್ರೆ ನಮ್ಮ ಹತ್ರ ಹಾಸ್ಟೆಲ್ ಫೆಸಿಲಿಟಿನೂ ಕೂಡ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಸಪರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದರ ಜೊತೆಗೆ ನಿಮಗೆ ನುರಿತ ಶಿಕ್ಷಕರ ಎಕ್ಸಾಮ್ನಿಂದ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಪ್ರತಿ ವೀಕ್ಲಿ ನಿಮ್ಗೆ ಟೆಸ್ಟ್ ಕೂಡ ಕಂಡಕ್ಟ್ ಅನ್ನ ಮಾಡ್ತಾ ಇದೀವಿ. ಈ ಸರಿ ನೀವು SSC ರಿಸಲ್ಟ್ ಅನ್ನ ತಗೊಂಡು ನನ್ನ ಪಕ್ಕ 100% ಸೆಲೆಕ್ಷನ್ ಆಗಬೇಕು ಅನ್ಕೊಂಡಿದ್ದೀರಪ್ಪ ಅಂದ್ರೆ ಇವತ್ತೇ ನಮ್ಮ SZ ಡಿಫೆನ್ಸ್ ಅಕಾಡೆಮಿಗೆ ಬಂದು ಜಾಯ್ನ್ ಆಗಿ. ಸೊ ಜನವರಿ 10ನೇ ತಾರೀಕಿನ ಪ್ರಾಪರ್ಲಿ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದವು. ಅಡ್ಮಿಷನ್ ಮಾಡ್ಕೊಂಡು ನಿಮ್ಮ ಸೀಟನ್ನು ಕನ್ಫರ್ಮೇಷನ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಅಡ್ಮಿಷನ್ಗಳನ್ನು ಮಾಡ್ಕೊಳ್ಳೋ ಸ್ನೇಹಿತರೆ. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್, ಗೆಟ್ ರೆಡಿ ಟು ಫೈಟ್.